ಗೈಸ್, ಇವತ್ತು ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ, ಎಲ್ಲರ ಪ್ರೊಫೈಲ್ಗೂ ಕೂಡ ಇನ್ಸ್ಟೆಂಟ್ಸ್ ಅಂತಂದ್ಬಿಟ್ಟು ಒಂದು ಫೀಚರ್ ಕೊಟ್ಟಿದ್ದಾರೆ. ಈ ಒಂದು ಫೀಚರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಆ ಒಂದು ಫೀಚರ್ನ ಉಪಯೋಗಿಸೋದು ಹೇಗೆ, ಮತ್ತು ಬೇರೆಯವರೆಲ್ಲ ಫೋಟೋ ಹಾಕ್ತಾ ಇರೋದೆಲ್ಲ ಬಿದ್ದದೆ ಏನು ಕತೆ, ಅದು ಹೆಂಗೆ, ಅದನ್ನು ಸೇವ್ ಮಾಡ್ಕೋಬೋದಾ, ಸ್ಕ್ರೀನ್ಶಾಟ್ ತೊಗೋಬೋದಾ, ಡೌನ್ಲೋಡ್ ಮಾಡ್ಬೋದಾ, ಎಲ್ಲನೂ ಕೂಡ ಹೇಳ್ತೀನಿ. ಸೊ ಇದು ಫ್ಯೂಚರಲ್ಲಿ ನೆಕ್ಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಬಂದಿದೆ. ತುಂಬ ಜನಕ್ಕೆ ಇದು ಡೌಟ್ ಇದೆ, ಏನಿದು, ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ, ನಮ್ಗೆ ಗ್ಯಾಲರಿಲಿರೋ ಫೋಟೋ ಗೀಟ್ ಅಪ್ಲೋಡ್ ಆಗ್ಬಿಡುತ್ತೆ ಅದು ಇದು ಅಂತ, ಎಲ್ಲನೂ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ರತಿದಿನ ವೀಡಿಯೋಸ್ ಆಗ್ತಾ ಮಿಸ್ ಮಾಡ್ಕೋಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ. ಓಕೆ ಗೈಸ್, ಸೊ ಇವಾಗ ನಾನು ಮೊದಲನೇದಾಗಿ ಆ ಒಂದು ಫೀಚರ್ ಎಲ್ಲಿದೆ ಏನು ಅಂತ ತೋರಿಸ್ಬಿಡ್ತೀನಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಮೆಸೇಜ್ ಬಾಕ್ಸ್ನ ನಾನು ಓಪನ್ ಮಾಡಿದ್ರೆ ಇಲ್ಲಿ ನನಗೆ ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ, ಒಂದು ಫೋಟೋಸ್ಗಳದ್ದು ಆಪ್ಷನ್ನು. ಇಲ್ಲಿ ನಾನು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಯಾರೆಲ್ಲ ಇನ್ಸ್ಟೆಂಟಾಗಿ ಫೋಟೋಸ್ಗಳನ್ನ ಹಾಕಿದ್ದಾರೆ ಅವ್ರದ್ದು ಇಲ್ಲಿ ನಮಗೆ ಬರ್ತಾ ಇದೆ. ಓಕೆ, ಸೊ ಇದನ್ನು ನಾವು ಕ್ಲೋಸು ಕೂಡ ಮಾಡ್ಬೋದು ಆ್ಯಂಡ್ ನಾನು ಕೂಡ ಇಲ್ಲಿ ಒಂದು ಫೋಟೋನ ಅಪ್ಲೋಡು ಕೂಡ ಮಾಡ್ಬೋದು. ನೋಡಿ ಗೈಸ್, ಇವಾಗ ಇದನ್ನು ಎನೇಬಲ್ ಮಾಡೋದು ತುಂಬ ಸುಲಭ. ನಿಮ್ಮ ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿದ್ರೆ ಅಲ್ಲೇ ನಿಮ್ಗೆ ಆ ಥರದ್ದು ಇಮೇಜ್ದೊಂದು ಬಾಕ್ಸ್ ಟೈಪ್ ತೋರಿಸ್ತಾ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಇಂಟ್ರೊಡ್ಯೂಸಿಂಗ್ ಇನ್ಸ್ಟೆಂಟ್ಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಫೋಟೋಸ್ ಡಿಸಪಿಯರ್ ಒನ್ ಟೈಮ್ ಅಂತ ಇದೆ. ಸೊ ನೀವು ನೋಡ್ಬೋದು. ಸೊ ಜಸ್ಟ್ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀರಾ, ಆ ಫೋಟೋ ಆನ್ ದ ಸ್ಪಾಟಲ್ಲೇ ಇನ್ಸ್ಟೆಂಟಾಗಿ ತೆಗೆಯುವಂಥದ್ದು. ಈಗ ನೋಡಿ, ಹಿಂಗೆ ತೆಗೆದ್ರೆ ಆ ಫೋಟೋ ಒಂದು ಸಲ ಮಾತ್ರ ನೋಡೋದಕ್ಕೆ ಸಾಧ್ಯ, ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮಲ್ಲಿರೋರು. ಮತ್ತು ಇದರಲ್ಲಿ ನಿಮಗೆ ಯಾರೆಲ್ಲ ನೋಡಿದ್ರು ಅನ್ನೋದು ಲೀಸ್ಟ್ ತೋರಿಸಲ್ಲ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ನೋ ವಿವರ್ ಲೀಸ್ಟ್ ಅಂತ. ಮತ್ತು ರಿಯಾಕ್ಷನ್ಸ್ ಆ್ಯಂಡ್ ರಿಪ್ಲೇಸ್ ಆರ್ ಪ್ರೈವೇಟ್ ಅಂತ ಇದೆ. ಅಂದರೆ ನಿಮಗೆ ರಿಯಾಕ್ಷನ್ಸ್ಗಳು ಮತ್ತು ಏನಾದರೂ ರಿಪ್ಲೈನ ಅವರು ಕೊಡ್ತು ಅಂತಂದರೆ ಸೊ ಅದು ಪ್ರೈವೇಟ್ ಆಗಿ ಬರುತ್ತೆ, ನಿಮಗೆ ಯಾರು ಕೂಡ ಅದನ್ನು ನೋಡೋದಕ್ಕಾಗಲ್ಲ ಬೇರೆಯವ್ರು ಬಂದು, ಆಯಿತಾ, ಏನು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಏನು ಅಂತ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಸ್ನ್ಯಾಪ್ಚಾಟಲ್ಲಿ ನೀವು ನೋಡಿರ್ತೀರಲ್ಲ, ಸ್ಟೇಟಸ್ಗಳು ಆಗ್ತಾ ಇರ್ತಾರಲ್ಲ ಸ್ನ್ಯಾಪ್ ತೆಗೆದು, ಸೊ ಅದು ತೆಗೆದು ನೋಡಿದ ತಕ್ಷಣ ಕ್ಲೋಸ್ ಆದರೆ ಮುಗೀತು, ಮತ್ತೆ ನೀವು ನೋಡೋಕ್ಕಾಗಲ್ಲ. ಆ ಥರನೇ ಸೇಮ್ ಇನ್ಸ್ಟಾಗ್ರಾಮಲ್ಲಿ ಇವಾಗ ಇನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಯಾರ್ದು ಬೇಕಾದರೂ ಕೂಡ ನೀವು ಇನ್ಸ್ಟೆಂಟಾಗಿ ಒಂದು ಫೋಟೋಸ್ಗಳನ್ನ ನೀವು ಇದು ಮಾಡ್ಬೋದು. ಈಗ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಯಾವ ಥರ ಇನ್ಸ್ಟೆಂಟ್ ಹಾಕೋದು ಅಂತ ಹೇಳ್ತೀನಿ ನೋಡಿ. ಓಪನ್ ಮಾಡಿಕೊಂಡು ಮೆಸೇಜ್ ಬಾಕ್ಸ್ ಓಪನ್ ಮಾಡಿ, ಇಲ್ಲಿ ಪ್ಲಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನಿಮ್ಮ ಫೋಟೋನ ಈ ಥರ ತೆಗೆಯುವಂಥದ್ದು ಅಷ್ಟೇ. ಓಕೆ, ಸೊ ಈ ಥರ ತೆಗೆದ್ರೆ ಫೋಟೋ ಕ್ಲಿಕ್ ಆಯಿತು, ಅದು ಇನ್ಸ್ಟೆಂಟಾಗಿ ಪೋಸ್ಟ್ ಆಗೋಗುತ್ತೆ. ಸೊ ಇಲ್ಲಿ ಒಂದು ಆರೋ ಮಾರ್ಕ್ ಇದಿದೆ ನೋಡಿ, ಇಲ್ಲಿ ಬಾಕ್ಸ್ ಟೈಪ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರುವಂಥ ಫೋಟೋ ಏನಿದೆ ಅದು ಇಲ್ಲಿ ನೀವು ನೋಡ್ಬೋದು ಅಪ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ಅಪ್ಲೋಡ್ ಆದಮೇಲೆ ಯಾರು ಬೇಕಾದ್ರೂ ಕೂಡ ಅದಕ್ಕೆ ರಿಯಾಕ್ಷನ್ನ ಕೊಡ್ಬೋದು. ಸೊ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ, ಯಾವ ಥರ ರಿಯಾಕ್ಷನ್ ಕೊಡ್ಬೋದು ಅನ್ನೋದನ್ನ ನಾನು ಇನ್ನೊಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಇವಾಗ ನಾನು ಪೋಸ್ಟ್ ಮಾಡಿದ್ದೀನಲ್ಲ ಅದು ಹಿಂಗೆ ತೋರಿಸ್ತಾ ಇದೆ. ಈಗ ಯಾರಾದರೂ ನನ್ನ ಪ್ರೊಫೈಲ್ನ ಓಪನ್ ಮಾಡಿದ್ರು ಇನ್ಸ್ಟಾಗ್ರಾಮ್ನ ಅಂತಂದರೆ ಸೊ ಅವ್ರಿಗೆ ಹೆಂಗೆ ತೋರಿಸ್ತದೆ ಅಂತಂದರೆ, ಸೊ ನೋಡಿ ಇಲ್ಲಿ ಮೆಸೇಜ್ ಬಾಕ್ಸ್ ಓಪನ್ ಮಾಡಿದಾಗ ಇಲ್ಲಿ ಈ ಥರದೊಂದು ರೈಟ್ ಸೈಡಲ್ಲಿ ಹಿಂಗೆ ಫೋಟೋ ತೋರಿಸ್ತಾ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಇವಾಗ ತೆಗೆದ್ನಲ್ಲ ಫೋಟೋ ಅದು ಹಿಂಗೆ ತೋರಿಸುತ್ತೆ. ಇಲ್ಲಿ ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದು, ಲಕ್ಕಿ ಕೇಸಸ್ ಅಂತಿದೆ 25 ಸೆಕೆಂಡು. ಇಲ್ಲಿ ರಿಯಾಕ್ಷನ್ಸ್ಗಳಿದೆ, ರಿಯಾಕ್ಷನ್ಸ್ ಈಗ ನಾನು ಆರ್ಟ್ ಕೊಟ್ಟರೆ ಆರ್ಟ್ ಈ ಥರ ಸೆಂಡ್ ಆಗುತ್ತೆ. ಓಕೆ, ಸೊ ಈಗ ನಾನು ಫೋಟೋ ಹಾಕಿದ್ನಲ್ಲ ಇನ್ಸ್ಟೆಂಟಾಗಿ ಆ ಪ್ರೊಫೈಲ್ ತೆಗೆದು ತೋರಿಸ್ತೀನಿ, ಈ ರಿಯಾಕ್ಷನ್ ಕೊಟ್ಟಿದ್ದೇನಾರ ತೋರಿಸುತ್ತಾ ಅಲ್ಲಿ ನಮಗೆ ಅಂತ. ಬನ್ನಿ ನೋಡೋಣ ಅದನ್ನು ಕೂಡ. ನೋಡಿ, ಈಗ ನಾನು ರಿಯಾಕ್ಷನ್ ಕೊಟ್ಟಿದ್ನಲ್ಲ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆರೋ ಮಾರ್ಕ್ ಬಾಕ್ಸ್ ಮೇಲೆ, ಇಲ್ಲಿ ನಾನು ರಿಯಾಕ್ಷನ್ ಕೊಟ್ಟಿರೋದು ಇಲ್ಲಿ ನೀವು ನೋಡ್ಬೋದು, KP ಲಿಕೇಶ್ ಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಇಷ್ಟು ತೋರಿಸುತ್ತೆ. ಸೊ ಬೇಕಾದರೆ ನೀವು ಇದನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ 3 ಡಾಟೆಡ್ ಲೈನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಇನ್ಸ್ಟೆಂಟ್ ಅಂತ ಇದೆ ನೋಡಿ, ಇಲ್ಲಿ ಡಿಲೀಟ್ ಕೊಡ್ತು ಅಂತಂದರೆ ಇನ್ಸ್ಟೆಂಟಾಗಿ ಅದು ಡಿಲೀಟು ಕೂಡ ಆಗಿಬಿಡುತ್ತೆ. ಓಕೆ, ನೀವು ನೋಡ್ಬೋದು ಡಿಲೀಟ್ ಆಗಿದೆ. ಓಕೆ, ಬ್ಯಾಕಿಗೆ ಬಂದರೆ ಮತ್ತೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನೀವು ಇದು ಮಾಡ್ಬೋದು, ಇಲ್ಲಿ ಫ್ರಂಟ್ ಟು ಬ್ಯಾಕ್ ಕ್ಯಾಮ್ರಾ ನೀವು ಎನೇಬಲ್ ಮಾಡ್ಬೋದು, ಮತ್ತು ಫ್ಲ್ಯಾಶ್ ಲೈಟು ಕೂಡ ಇದೆ, ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಮತ್ತು ಫ್ರೆಂಡ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ನ ಮಾಡಿ ನೀವು ಕ್ಲೋಸ್ ಫ್ರೆಂಡ್ಸ್ಗೂ ಕೂಡ ಎನೇಬಲ್ ಮಾಡ್ಕೋಬೋದು. ಓಕೆ, ಒಟ್ಟಾರೆ ಈ ಒಂದು ಫೀಚರಿಂದ ಸೊ ಇನ್ಸ್ಟೆಂಟಾಗಿ ನೀವು ಏನು ಬೇಕಾದ್ರೂ ಕೂಡ ಫೋಟೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಸ್ನ್ಯಾಪ್ಚಾಟ್ ಥರ ಒಂದ್ಸಲ ಕ್ಲಿಕ್ ಮಾಡಿ ನೋಡ್ಕೋಬೋದು ನಿಮ್ಮ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ. ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು, ಉಪಯೋಗಿಸ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಿಮಗಿದು ಬಂದಿದೆಯಾ ಬಂದಿಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.